ಹೆಬ್ಬಾಳ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಕಟ್ಟಡವನ್ನು ಕೃಷಿ ಇಲಾಖೆ ಮತ್ತು ಕರ್ನಾಟಕ ರಾಜ್ಯ ಪಾನೀಯ ನಿಗಮದ ವತಿಯಿಂದ ಸುಮಾರು 11 ದಿನ 55 ಕೋಟಿ ವೆಚ್ಚದಲ್ಲಿ ಇಲ್ಲಿ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದಾರೆ. ಭಾಳ ಸಂತೋಷವಾದ ವಿಚಾರ. ಅದು 5 ಸ್ಟಾರ್ ಹೋಟ್ಲಿಗಿಂತ ಚೆನ್ನಾಗೈತೆ. ಅದೇನಾದರೂ ಬೋರ್ಡ್ ನೋಡಿನೇ ನಾವು ಅನ್ಕೋಬೇಕು ಸರ್ಕಾರಿ ಬಿಲ್ಡಿಂಗ್ ಅಂದ್ಬಿಟ್ಟು ಅಂತ. ಅದರಿಂದ ಯಾವುದೇ ಕೊರತೆಗಳಾಗದಂತೆ ಮಲ್ಟಿನ್ಯಾಷನಲ್ ಕಂಪ್ನಿ ಥರ ಬಿಲ್ಡಿಂಗ್ ಕಟ್ತಾ ಇರೋದು ಭಾಳ ಸ್ವಾಗತಾರ್ಹ. ಇಲ್ಲಿ ಎಕ್ಸೈಸು, ಪಾನೀಯ ನಿಗಮ ಮತ್ತು ಬೀಜ ನಿಗಮ ಎಲ್ಲ ಆಫೀಸ್ಗಳು ಇಲ್ಲಿ ಇರ್ತದೆ. ಇಲ್ಲಿ ಚೆಲುವಣ್ಣವ್ರಿಗೂ ಒಂದು ಚೇಂಬರ್ ಇರ್ತದೆ, ಚೀಫ್ ಮಿನಿಸ್ಟರ್ಗೂ ಒಂದು ಚೇಂಬರ್ ಇರ್ತದೆ. ಮತ್ತು ಮುಂದಿನ ದಿವಸಗಳಲ್ಲಿ ನಮಗೆ ಒಂದು ಮೀಟಿಂಗ್ ಮಾಡಲಿಕ್ಕೆ ಇಲ್ಲಿ ಜಾಗ ಇಲ್ಲ. ಇದು ಭಾಳ ಪ್ರಶಸ್ತವಾದ ಜಾಗ. ಸುಮಾರು 1,60,000 ಅಡಿಗಳಷ್ಟು ಬಿಲ್ಡಿಂಗನ್ನು ಇಲ್ಲಿ ಕಟ್ತಾ ಇದ್ದಾರೆ. ಅದರಿಂದ ಇವತ್ತು ನಾನು ಚೆಲುವಣ್ಣ ಇಬ್ಬರು ಇದಕ್ಕೆ ಶಂಕುಸ್ಥಾಪನೆಯನ್ನು ಮಾಡಿದ್ದೀವಿ. ನನ್ನ ಕ್ಷೇತ್ರದಲ್ಲಿ ಈ ಒಂದು ಸುಸಜ್ಜಿತವಾದ ಕಟ್ಟಡ ಕಟ್ತಾ ಇರೋಂಥದ್ದು ನನಗೆ ಬಹಳ ಸಂತೋಷವನ್ನು ತರುವಂಥ ವಿಚಾರ. ಸರ್, ಎರಡನೇದಾಗಿ ಈಗ ಇಡಿಯಿಂದ ಬಂದಿರುವಂತ ನೋಟಿಸ್ ವಿಚಾರ ಸರ್, ಈಗ ಲೀಗಲ್ ಬ್ಯಾಟಲ್ಗೆ ಒಂದು ಬ್ರೀತಿಂಗ್ ಪೀರಿಯಡ್ ಇದು ನಿಮಗೆ ಅಂತ. ಈಗ ಏನ್ ಬ್ರೀತಿಂಗ್ ಪೀರಿಯಡ್ ಇಲ್ಲ. ಐ ಆಮ್ ವೆರಿ ಕ್ಲಿಯರ್. ಐ ವಿಲ್ ಮೇಕ್ ಯು ವೆರಿ ಕ್ಲಿಯರ್. ಇದರಲ್ಲಿ ಯಾವುದೇ ನಂದಾಗ್ಲಿ ಮುಖ್ಯಮಂತ್ರಿಗಳ ಪತ್ನಿಯವ್ರದ್ದಾಗ್ಲಿ ಯಾವುದೇ ಪಾತ್ರ ಇಲ್ಲ. 0. ಯಾವ ಥರ ಪಾತ್ರ ಇದ್ದಿದ್ದೆ ನನ್ನ ನ್ಯಾಯಾಲಯ ಒಪ್ಕೊಂಡು ಸ್ಟೇ ಕೊಟ್ಬಿಡೋದಾ? ಏನೂ ಇಲ್ಲ ಅಂತಲೇ ಘನತವ್ಯತ್ಯ ನ್ಯಾಯಮೂರ್ತಿಗಳು ನೆನ್ನೆ ಅವ್ರಿಗೆ ವಾಪಸ್ಸು ಕ್ವಶನ್ ಕೇಳಿ ಈ ಕೇಸ್ ಮುಂದಕ್ಕೆ ಹಾಕಿದ್ದಾರೆ. 10ನೇ ತಾರೀಕು ಆದಮೇಲೆ ನೋಡೋಣ. ನ್ಯಾಯಾಂಗದ ಈ ರಾಜ್ಯದ ನ್ಯಾಯಾಂಗದ ಮೇಲೆ, ಸಂವಿಧಾನದ ಮೇಲೆ ಅತಿ ಹೆಚ್ಚಿನ ನಂಬಿಕೆ ಇಟ್ಕೊಂಡಿರೋ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು, ನನ್ನ ಒಳಗೊಂಡಂತೆ, ಚೆಲುವಣ್ಣನ ಒಳಗೊಂಡಂತೆ ಮುಖ್ಯಮಂತ್ರಿಗಳ ಆದಿಯಾಗಿ ನಾವು ಎಲ್ಲರೂ ಮಾನ್ಯ ನ್ಯಾಯಾಲಯದ ಆದೇಶ ಏನಿರ್ತದೆ ಆ ಆದೇಶವನ್ನು ನಾವು ಪಾಲಿಸ್ಕೊಂಡು ಹೋಗ್ತೀವಿ. ಏನು ಸರ್, ಏನು ತಪ್ಪಿಲ್ಲ ಅಂದ ಮೇಲೆ ಅಥವಾ ಇಲ್ಲದಿದ್ರೂ ಕೂಡ ಯಾಕೆ ಅದು IT ED ಲೆವೆಲ್ಗೆ ಅಥವಾ CBI ಲೆವೆಲ್ಗೆ ಯಾಕೆ? ಅದನ್ನ ನೀವು ED ಅವರು, IT ಅವರು, CBI ಅವ್ರನ್ನೇ ಕೇಳಬೇಕು. ನಮ್ಗೇನು ಗೊತ್ತು? ಐ ಡೋಂಟ್ ನೋ. ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಅದು ಅವ್ರನ್ನೇ ಕೇಳಿ. ಯು ಹ್ಯಾವ್ ಟು ಆಸ್ಕ್ ಹಿಮ್. ಸಿಎಂ ಪತ್ನಿದಾದ್ರೂ ಆ ಸೈಟ್ ವಿಚಾರವಾಗಿತ್ತು. ತಾವು ಈ ಹಗರಣ ನಡೆದಾಗ ಮಿನಿಸ್ಟರ್ ಆಗಿರ್ಲಿಲ್ಲ. ತಮ್ಮನ್ನ ಇವಾಗ ಇದು ವಿಚಾರ ನಿಮ್ಗೆ ಗೊತ್ತಾಗಾಯ್ತಾನೆ. ಹಂಗಾರೆ ದಯವಿಟ್ಟು ಪಾಸಿಟಿವ್ ಮಾಡ್ರಿ. ಇದನ್ನ ಅಟ್ಲೀಸ್ಟ್ ನೀವು ಕಾರಣದ ಪಾತ್ರ ಏನಾಗರಿ ನಿಮ್ದು ಗೊತ್ತಿಲ್ಲ ನನಗೆ ಏನು ಅಂತ. ನನ್ ಬಂದವಾಗ ಆಶ್ಚರ್ಯ ಆಗೋಯ್ತು. ಇದ್ಯಾಕಪ್ಪ ಇದು ನನಗೆ ಬಂದಿದ್ದು ನೋಟಿಸು ಅಂತ. ನಾನು ಅದು ಬಂದಾಗ ನಾನು ಮಂತ್ರಿನೂ ಅಲ್ಲ. ಅದಾದ್ಮೇಲೆ ನಾವು ಯಾರಿಗೂ ಸೈಟು ಕೊಟ್ಟಿಲ್ಲ, ತಗೊಂಡಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಪತ್ನಿ ಕೊಟ್ಟಿದ್ದು ನ್ಯಾಯವಾಗಿದೆ. ಅದು ಸರಿ ಇಲ್ಲ ಅಂತ ಹೇಳಿದ್ಮೇಲೆ ವಾಪಸ್ಸು ಕೊಟ್ಟಾಗಿದೆ. ಮತ್ತೆ ಯಾಕೆ ಈ ನೋಟಿಸು, ಮತ್ತೆ ಯಾಕೆ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಇದೆಲ್ಲ ಮಾನ್ಯ ನ್ಯಾಯಮೂರ್ತಿಗಳಿಗೆ ಮನದಟ್ಟಾಗಿದೆ. ಅದಕ್ಕೆ ಸ್ಟೇ ಕೊಟ್ಟಿರೋದು. ಮುಂದೆ 10ನೇ ತಾರೀಕು ನೋಡೋಣ. ವಿಲ್ಸಿ. ಎರಡನೇ ನೋಟಿಸ್ ಕೊಟ್ಟಿದ್ದ ಯಾರಿಗೆ? ನನಗಿಲ್ಲ, ಒಂದೇ ನೋಟಿಸು. ಅವರಿಗೆ ಎರಡನೇ ಅದು ಗೊತ್ತಿಲ್ಲ. I don't know.